ಕೋಲಾರ ನಗರ ವಾರ್ಡ್ ನಂಬರ್ 22ರ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿ ವಾರ್ಡ್ನಲ್ಲಿರುವ ವಿವಾದಿತ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಗರಸಭೆ ಸದಸ್ಯೆ ಶಮಾ ತಾಜ್ ಪತಿ ಮೊಹಮ್ಮದ್ ರಫೀಕ್ ವಾರ್ಡ್ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು, ನಮ್ಮ ಶ್ರೀಮತಿಯವರು ನಗರಸಭೆ ಸದಸ್ಯರಾಗಿರುವ ವಾರ್ಡ್ ನಂಬರ್ 22ರಲ್ಲಿರುವ ವಿವಾದಿತ ಸ್ಥಳದಲ್ಲಿ ಸ್ವಚ್ಛತೆ ಇಲ್ಲದೆ ಗಿಡಗಂಟಿಗಳು ಬೆಳೆದು ಹಾವುಗಳಿಂದ ತುಂಬಿತ್ತು. ಜೊತೆಗೆ ಸ್ಥಳದ ಮಾಲೀಕತ್ವದ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ನಡೆಯುತ್ತಾ ಇದೆ. ಈ ಜಾಗ ಖಾಲಿ ಇದ್ದುದರಿಂದ ಸಾರ್ವಜನಿಕರು ಕಸ ಹಾಗೂ ಹಳೆ ಮನೆಗಳ ಮಣ್ಣು ತಂದು ಸುರಿದು ಕಲುಷಿತವಾಗಿತ್ತು. ಸಾರ್ವಜನಿಕರು ಈ ಜಾಗ ಸ್ವಚ್ಛಗೊಳಿಸಲು ಮನವಿ ಮಾಡಿದ್ದ ಕಾರಣದಿಂದ ನಗರಸಭೆ ವತಿಯಿಂದ ಜೆಸಿಬಿಗಳ ಮೂಲಕ ಸ್ವಚ್ಛಗೊಳಿಸುತ್ತಿರುವುದಾಗಿ ತಿಳಿಸಿದರು. ಇನ್ನು ಮುಂದೆ ಸಾರ್ವಜನಿಕರು ಕಸ ತಂದು ಹಾಕಬಾರದು ಹಾಗೂ ಹಳೆ ಮನೆಗಳ ಮಣ್ಣು ತಂದು ಈ ಖಾಲಿ ಜಾಗದಲ್ಲಿ ಸುರಿಯಬಾರದು ಅಂತ ಮನವಿ ಮಾಡಿದರು. ಅಲ್ಲದೆ ಯಾರಾದರೂ ಮಣ್ಣು ಸುರಿದ್ರೆ ಅಂಥವರ ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಸಹ ನೀಡಿದರು. ಎಲ್ಚಕಾಯಿ ಏನು ಇವತ್ತಿನ ದಿವಸ ವಾರ್ಡ್ ನಂಬರ್ 22 ನ್ಯಾಮತಿ ದರ್ಗಾದಲ್ಲಿ 181 ಮೈದಾನ ಇದೆ. ಈ ಮೈದಾನಿನಿಂದ ಜಾಸ್ತಿ ಸುಮಾರು ಅವುಗಳ ಬರ್ತಾ ಇದೆ. ನಾವು ಪದೇ ಪದೇ ನಮ್ಮ ಡಿ ಸಿ ಸಾಹೇಬ್ರಿಗೂ ಮನವಿ ಮಾಡಿದರು. ನಮ್ಮ ಕಮಿಷನರ್ ಸಾಹೇಬ್ರಿಗೂ ನಾನು ಅರ್ಜಿ ಕೊಟ್ಟಿದ್ದೆ. ಅವಾಗವಾಗ ಕರ್ಕೊಂಡು ಬಂದು ನಾನು ಪಬ್ಲಿಕ್ಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು ಕ್ಲೀನ್ ಮಾಡಿಸ್ತಾಯಿದ್ದೆ. ಬಟ್ ಈ ನಡುವೆ ಏನಾಗಿದೆ, ಇಲ್ಲಿ ಗಾಂಜಾ ಹೊಡೆಯೋರು, ಸೊಲ್ಯೂಷನ್ ಹೊಡೆಯೋರು, ಸಾರ ಕುಡಿಯೋರಿಗೆ ಜಾಸ್ತಿ ಇಲ್ಲಿ ಗಿಡಗಳು ಜಾಸ್ತಿ ಆಗಿಬಿಟ್ಟು ಇಲ್ಲಿ ಒಂದು ಜಾಗ ಮಾಡಿಕೊಂಡು ಇಲ್ಲಿ ಸುಮಾರು ತೊಂದರೆ ಕೊಡ್ತಾಯಿದ್ರು. ಮೊನ್ನೆ ರೀಸೆಂಟಾಗಿ ಒಂದು 8 ಮುಂಚೆ ಈ ಮಗುಗೆ ನಮ್ಮ ವೋಟರ್ಸ್ಗೂ ಪಬ್ಲಿಕ್ಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕಸ ಅವನು ಗಾಡಿ ಬರ್ತದೆ ನಮ್ಮ ನಗರಸಭೆಯಿಂದ, ಆ ಗಾಡಿನಲ್ಲಿ ತೊಗೊಂಡೋಗಿ ಕಸ ಹಾಕ್ರಿ. ಯಾರು ದಯವಿಟ್ಟು ಇಲ್ಲಿ ತೊಗೊಂಡು ಬಂದು ಕಸ ಹಾಕ್ಬಿಡ್ರಿ. ಯಾಕಂದರೆ ನೀವು ತೊಗೊಂಡು ಇಲ್ಲಿ ಕಸ ಹಾಕ್ತೀರಾ, ಇದು ಉಡ್ಡೆ ಹಂಗೆ ಇದೋಗ್ತದೆ. ಎಷ್ಟು ಸತಿ ನಾವು ನಗರಸಭೆಯಿಂದ ಗಾಡಿ ತೊಗೊಂಡು ಬಂದು ಕ್ಲೀನ್ ಮಾಡೋಕ್ಕಾಗ್ತದೆ. ಇನ್ಮೇಲೆ ನಾವು ಮಸ್ಜಿದ್ನಲ್ಲಿನೂ ನಾನು ಅಲೌನ್ಸ್ ಮಾಡಿಸ್ತೀನಿ, ಮತ್ತೆ ಇಲ್ಲಿ ಕಸ ಯಾರು ಹಾಕ್ಬಾರ್ದು ಅದೊಂದು. ಮತ್ತು ಯಾರನ್ನ ಮನೆ ಡೆಮಾಲಿಷನ್ ಮಾಡಿದ್ರೆ ಟ್ಯಾಂಕರ್ ತೊಗೊಂಡ್ಬಂದು ಟ್ರ್ಯಾಕ್ಟರ್ ತೊಗೊಂಡ್ಬಂದು ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಆ ಥರ ಏನಾದರೂ ಯಾರನ್ನ ಟ್ರ್ಯಾಕ್ಟರ್ ತೊಗೊಂಡ್ಬಂದು ಇಲ್ಲಿ ಅನ್ಲೋಡ್ ಮಾಡಿದ್ರೆ ಟ್ರ್ಯಾಕ್ಟರ್ ಸಮೇತ ನಾನು ಸೀಸ್ ಮಾಡಿಸ್ತೀನಿ ಅಂತ ಕಮಿಷನರ್ ಸಾಹೇಬ್ರಿಗೆ ಹೇಳಿದ್ದೀನಿ. ಅದು ನಾನು ನಿಂತ್ಕೊಂಡು ರಾತ್ರಿ 3 ಗಂಟೆಗಿರಲಿ, ನನಗೆ ಯಾವುದೋ ಫೋನ್ ಬಂದರೆ ನಾನು ಇಮಿಡಿಯೇಟ್ಲಿ ಬಂದು ಆ ಟ್ರ್ಯಾಕ್ಟರ್ ಸಮೇತ ನಾನು ಅದು ಸೀಸ್ ಮಾಡ್ತೀನಿ.